ಒಂದು ಕೋರ್ಟ್ ಕೇಸು, ಸಾವಿರ ಸುಳ್ಳುಗಳು, ಒಂದೇ ಒಂದು ಸತ್ಯ. ಆದ್ರೆ ಆ ಸತ್ಯ ಗೊತ್ತಾಗೋ ಹೊತ್ತಿಗೆ ಆಲ್ರೆಡಿ ಗೇಮು ಫಿನಿಶ್ ಆಗಿರುತ್ತೆ. ಈ ಕೇಸು ತುಂಬಾನೇ ಸಿಂಪಲ್ ಅಂತ ಅನ್ಸುತ್ತೆ ಗೊತ್ತಾ, ಆದ್ರೆ ಪ್ರತಿ 10 ನಿಮಿಷಕ್ಕೊಮ್ಮೆ ಮೈಂಡ್ ಬ್ಲೋ ಆಗೋಂತ ಟ್ವಿಸ್ಟ್ ರೆಡಿ ಇರುತ್ತೆ. ಕೊನೆಯಲ್ಲಿ ಆಗೋ ರಿವೀಲ್ ನೋಡಿ ಏನ್ ಗುರು ಇದು ಅಂತ ಶಾಕ್ ಅಂತೂ ಆಗೇ ಆಗ್ತೀರಾ. ಸೊ ಹೇ ಗಾಯ್ಸ್, ಹೇಗಿದ್ದೀರಾ? ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಹಿಂದಿ ಮೂವಿ ಇಕ್ಕ. ಇದು ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ. ಕತೆ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಕತೆ ಶುರುವಾಗುತ್ತೆ. ನಾವು ರೆಹಮಾನ್ ಡಕಾಯತ್ನ ನೋಡ್ತೇವೆ. ಈ ಮೂವಿಯಲ್ಲಿ ಅವರ ಹೆಸರು ಶೌರ್ಯ. ಅವನು ಒಂದು ಕ್ಲಬ್ ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. ಅಲ್ಲೇ ಅವನಿಗೆ ಸೋಮಿ ಅನ್ನೋ ಹುಡುಗಿ ಪರಿಚಯ ಆಗ್ತಾಳೆ. ಮೊದಲು ಭೇಟಿಯಲ್ಲೇನೆ ಇಬ್ಬರ ಮಧ್ಯೆ ಒಳ್ಳೆ ವೈಬ್ ಕ್ರಿಯೇಟ್ ಆಗುತ್ತೆ. ಮಾತಾಡ್ತಾರೆ, ನಗ್ತಾರೆ, ಫುಲ್ ಫನ್ ಮಾಡ್ತಾರೆ. ನೋಡಿದ್ರೆ ಇಬ್ಬರಿಗೂ ಪರ್ಫೆಕ್ಟ್ ಕಪಲ್ ಆಗ್ತಾರೆ ಅನ್ನೋ ಫೀಲಿಂಗು ಬರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇಬ್ರು ಕ್ಲಬ್ ನಿಂದ ಹೊರಗೆ ಹೋಗ್ತಾರೆ ಜೊತೆಗೆ. ಆದ್ರೆ ಅದೇ ರಾತ್ರಿ ನಡೆದ ಒಂದು ಘಟನೆ ಇವರಿಬ್ಬರ ಲೈಫ್ ನ ಕಂಪ್ಲೀಟ್ ಆಗಿ ಬದಲಿಸ್ಬಿಡುತ್ತೆ. ಸೀನ್ ಕಟ್ ಆಗುತ್ತೆ. ನಾವು ಒಬ್ಬ ಅಂಗಡಿಯವನ್ನ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿರೋದನ್ನ ನೋಡ್ಬೋದು. ಅಷ್ಟರಲ್ಲಿ ಅವನ ಮುಂದೆ ಒಂದು ಕಾರ್ ಬಂದು ನಿಲ್ಸುತ್ತೆ. ಅವನು ಕಾರ್ ಹತ್ರ ಹೋಗ್ತಿದ್ದಂತೆನೆ ಕಾರ್ ಡೋರು ನಿಧಾನವಾಗಿ ಓಪನ್ ಆಗುತ್ತೆ. ಒಬ್ಬ ಹುಡುಗಿ ಕೆಳಗಡೆ ಬಿದ್ದು ಬಿಡ್ತಾಳೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಸೋಮಿ. ಅವಳ ಸ್ಥಿತಿ ನೋಡಿದ್ರೆ ಯಾರೋ ಕ್ರೂರಿಯಾಗಿ ಅಟ್ಯಾಕ್ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಇದನ್ನ ಮಾಡಿರೋರು ಯಾರು? ಅದಕ್ಕೆ ಉತ್ತರ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿಂದ ಕತೆ ಮತ್ತೊಂದು ವ್ಯಕ್ತಿಯ ಕಡೆ ಶಿಫ್ಟ್ ಆಗುತ್ತೆ. ಅವರ ಹೆಸರು ಅರ್ಜುನ್, ಪ್ಲೇಡ್ ಬೈ ಸನಿ ದಿಯೋಲ್. ಅವನ ಹೆಸರು ಬಂದ್ಬಿಟ್ಟು ಅರ್ಜುನ್ ಮೆಹ್ರಾ. ಆದ್ರೆ ಇಡೀ ಊರು ಅವನಿಗೆ ಕರೆಯೋದು ಇಕ್ಕ ಅನ್ನೋ ಹೆಸರಲ್ಲಿ. ಯಾಕಂದ್ರೆ ಕ್ರಿಮಿನಲ್ಸ್ ವಿರುದ್ಧ ಕೇಸ್ ತಗೊಂಡ್ರೆ ಸೋಲು ಅನ್ನೋದು ಚರಿತ್ರೆ ಎಲ್ಲ ಇಲ್ಲ. ಯಾವುದೇ ಕೇಸ್ ಬರ್ಲಿ, ಲಾಜಿಕ್, ಎವಿಡೆನ್ಸ್ ಮತ್ತೆ ಬ್ರೇನ್ ಯೂಸ್ ಮಾಡಿ ಗೆಲ್ಲೋ ಲಾಯರ್ ಅವನು. ಅಷ್ಟರಲ್ಲಿ ಅರ್ಜುನ್ಗೆ ತನ್ನ ವೈಫ್ ಕಾಲ್ ಮಾಡ್ತಾಳೆ. ಅವನು ಗಾಬರಿಯಾಗಿ ಹಾಸ್ಪಿಟಲ್ಗೆ ಓಡ್ತಾನೆ. ಹಾಸ್ಪಿಟಲ್ಗೆ ಹೋದ ತಕ್ಷಣ ಗೊತ್ತಾಗೋದೇನಪ್ಪ ಅಂತಂದ್ರೆ ಇವರ ಮಗಳು ಸಮೈರಾ ಸ್ವಿಮ್ಮಿಂಗ್ ಕಾಂಪಿಟೇಷನ್ ವೇಳೆ ಆಕ್ಸಿಡೆಂಟ್ ಆಗ್ಬಿಟ್ಟು ತುಂಬಾ ಬ್ಲಡ್ ಲಾಸ್ ಆಗಿದೆ. ಡಾಕ್ಟರ್ ಹೇಳ್ತಾರೆ ಭಯ ಪಡುವ ಅಗತ್ಯ ಇಲ್ಲ, ಆದ್ರೆ ತಕ್ಷಣ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕು ಅಂತ. ಡಾಕ್ಟರ್ ಹೇಳ್ತಾರೆ ಬ್ಲಡ್ ಅಪ್ಪ ಅಮ್ಮಂದು ಬೇಕು, ಅವ್ರದ್ದು ಮಾತ್ರ ಮ್ಯಾಚ್ ಆಗೋದು ಅಂತ. ಇಬ್ರು ಒಂದು ಕ್ಷಣ ಕೂಡ ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡದೆ ಬ್ಲಡ್ ನ ಡೊನೇಟ್ ಮಾಡೋಕೆ ರೆಡಿ ಆಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಅರ್ಜುನ್ ಅಸಿಸ್ಟೆಂಟ್ ಇಂದ ಒಂದು ಕಾಲ್ ಬರುತ್ತೆ. ಅರ್ಜುನ್ ಅಸಿಸ್ಟೆಂಟ್ ಹೇಳುವ ಒಂದೇ ಒಂದು ಸುದ್ದಿ ಕೇಳಿ ಈ ಒಂದು ಕಥೆಯ ಕಂಪ್ಲೀಟ್ ಆಗಿ ದಿಕ್ಕೇ ಬದಲಾಗ್ಬಿಡುತ್ತೆ. ಸರ್, ಶೌರ್ಯನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಸುದ್ದಿ ಕೇಳಿ ಅರ್ಜುನ್ಗೆ ಕೂಡ ಒಂದು ಕ್ಷಣ ಸೈಲೆಂಟ್ ಆಗ್ಬಿಡ್ತಾನೆ. ಅಷ್ಟರಲ್ಲಿ ಇವಾಗ ಶೌರ್ಯನ್ ತಂದೆ ಬರ್ತಾರೆ ಹಾಸ್ಪಿಟಲ್ಗೆ. ಅವರು ದೊಡ್ಡ ಪೊಲಿಟಿಷಿಯನ್, ಅವರಿಗೆ ತುಂಬಾನೇ ಪವರ್ ಇದೆ. ಶೌರ್ಯನ್ ತಂದೆ ಬಂದ್ಬಿಟ್ಟು ಅರ್ಜುನ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ಅದೇನೇ ಆಗ್ಲಿ ಈ ಕೇಸ್ ನ ನೀವೇ ತಗೋಬೇಕು. ಯಾಕಂದ್ರೆ ಈ ಕೇಸ್ ನ ಗೆಲ್ಲೋ ಒಂದು ಪವರ್ ನಿಮ್ಮ ಹತ್ರ ಮಾತ್ರ ಇದೆ. ಕೇಸು ಆಲ್ರೆಡಿ ಒನ್ ಸೈಡ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಸೋಮಿ ಇವಾಗ ಕೋಮಾದಲ್ಲಿದ್ಲು. ಅವಳು ಬದುಕ್ತಾಳೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸದ್ಯಕ್ಕೆ ಇವಾಗ ಈ ಒಂದು ಕೇಸು ಅಟೆಂಪ್ಟ್ ಟು ಮರ್ಡರ್ ಮತ್ತೆ ಎಲ್ಲ ಎವಿಡೆನ್ಸ್ ಗಳು ನೇರವಾಗಿ ಶೌರ್ಯನೇ ಅವನೇ ಮರ್ಡರರ್, ಅವನೇ ಈ ಒಂದು ಕೆಲಸನ ಮಾಡಿದಾನೆ ಅನ್ನೋ ಒಂದು ಪಾಯಿಂಟ್ ಪ್ರೂವ್ ಮಾಡ್ತಾ ಇದಾವೆ. ಪೊಲೀಸು, ನಾವುಗಳು ಮತ್ತೆ ಇಡೀ ದುನಿಯಾ ಅದನ್ನೇ ಬಿಲೀವ್ ಮಾಡ್ತಾ ಇದೆ. ಆದ್ರೆ ಕಣ್ಣಿಗೆ ಕಾಣೋದೇ ನಿಜನಾ? ಇಲ್ಲ, ಇದ್ರಿಂದ ಏನೋ ಬೇರೆ ರಹಸ್ಯ ಅಡಗಿದ್ಯಾ? ನೆಕ್ಸ್ಟ್ ಸೀನ್ ಅಲ್ಲಿ ಅರ್ಜುನ್ ಶೌರ್ಯನ ಮನೆಗೆ ಹೋಗ್ತಾನೆ. ಅಲ್ಲಿ ಶೌರ್ಯನ್ ತಂದೆ ಕೈ ಜೋಡಿಸಿ ಕೇಳ್ತಾರೆ, ಈ ಒಂದು ಕೇಸ್ ನ ನೀವೇ ಡಿಫೆಂಡ್ ಮಾಡಬೇಕು ಅಂತ. ಆಕ್ಚುಲಿ ನಮಗಿಲ್ಲಿ ಗೊತ್ತಾಗುತ್ತೆ ಶೌರ್ಯ ಮತ್ತೆ ಅರ್ಜುನ್ ಮಧ್ಯ ಹಿಂದೆ ಬಹಳ ಏನೋ ಮನಸ್ತಾಪಗಳಿದ್ವು. ಅರ್ಜುನಿನ ಹೆಂಡತಿ ಒಂದು ಕಾಲದಲ್ಲಿ ಶೌರ್ಯನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ಲು. ಅರ್ಜುನ್ ಮತ್ತೆ ತನ್ನ ಹೆಂಡತಿಯ ಮಗಳಿರ್ತಾಳಲ್ವ ಸಮೈರಾ, ಆಕ್ಚುಲಿ ಅದರ ಬಯೋಲಾಜಿಕಲ್ ಫಾದರ್ ಬಂದ್ಬಿಟ್ಟು ಶೌರ್ಯ ಆಗಿದ್ದ. ಅರ್ಜುನ್ ಹೇಳ್ತಾನೆ ಈ ಕೇಸ್ ನಾನು ತಗೊಳಲ್ಲ ಅಂತ. ಈ ಉತ್ತರ ಕೇಳಿ ಶೌರ್ಯನ್ ತಂದೆಗೆ ಸಂಪೂರ್ಣ ಕುಸಿದು ಬೀಳ್ತಾರೆ. ಯಾಕಂದ್ರೆ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಈ ಮರ್ಡರ್ ಕೇಸ್ ಹೊರಗೆ ಬಂದಿರೋದ್ರಿಂದ ಅವರ ಹೆಸರು, ಗೌರವ, ಬಿಸ್ನೆಸ್ ಎಲ್ಲ ಹಾಳಾಗ್ತಾ ಇದೆ. ಅದನ್ನ ಸರಿ ಮಾಡೋ ಒಂದು ಪವರ್ ಈಗ ಅರ್ಜುನ್ ಹತ್ರ ಮಾತ್ರ ಇತ್ತು. ಅವನು ಕೇಸ್ ಗೆದ್ರೆ ಅವನ ಒಂದು ಎಲ್ಲಾ ಹೋಗಿರೋ ಮಾನ ಮರ್ಯಾದೆ ವಾಪಸ್ ಬರುತ್ತೆ. ಶೌರ್ಯ ಹೇಳ್ತಾನೆ ಅರ್ಜುನಿಗೆ, ನನ್ ಕೇಸ್ ನ ನೀನು ಡಿಫೆಂಡ್ ಮಾಡು, ಹೀರೋ ಆಗು ಅಂತ. ಅದಕ್ಕೆ ಅರ್ಜುನ್ ಹೇಳ್ತಾನೆ ಈ ಕೇಸ್ ನಾನು ತಗೋಬೇಕು ಅಂತಂದ್ರೆ ಒಂದು ಪವಾಡನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇನ್ನೊಂದ್ ಕಡೆ ಸೋಮಿ ಮಿತ್ತಲ್ ಕೇಸ್ಗೆ ಸರ್ಕಾರದ ಪರವಾಗಿ ಒಬ್ಬ ಸೀನಿಯರ್ ಲಾಯರ್ ನ ಎಂಟ್ರಿ ಆಗುತ್ತೆ. ಅವರಿಗೆ ಹೆಲ್ತ್ ಸರಿ ಇರೋದಿಲ್ಲ, ಆದ್ರೂ ಕೂಡ ಈ ಕೇಸ್ ನ ಗೆಲ್ಲಲೇಬೇಕು ಅನ್ನೋ ಡಿಟರ್ಮಿನೇಷನ್ ನಲ್ಲಿ ಅವರು ಕೋರ್ಟ್ ನಲ್ಲಿ ಇಳಿಯುತ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಅರ್ಜುನ್ ಜೀವನದಲ್ಲೂ ಮತ್ತೊಂದು ದೊಡ್ಡ ಶಾಕ್ ಕಾಯ್ತಾ ಇರುತ್ತೆ. ಡಾಕ್ಟರು ಅರ್ಜುನ್ ಮತ್ತೆ ಅವನ ಹೆಂಡತಿನ ಕರೆದ್ಬಿಟ್ಟು ಒಂದು ವಿಷಯ ಹೇಳ್ತಾರೆ, ಆಕ್ಚುಲಿ ಸಮೈರಾಗೆ ಕ್ಯಾನ್ಸರ್ ಇದೆ ಅಂತ. ಅದು ಲಾಸ್ಟ್ ಸ್ಟೇಜ್. ಇದನ್ನ ಕೇಳಿ ಅರ್ಜುನ್ ಮತ್ತೆ ಅವನ ವೈಫಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಡಾಕ್ಟರ್ ಹೇಳ್ತಾರೆ ಸಮೈರನ್ನ ಉಳಿಸ್ಬೇಕಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಒಂದೇ ದಾರಿ, ಆದ್ರೆ ಅದಕ್ಕೆ ಪರ್ಫೆಕ್ಟ್ ಡೋನರ್ ಸಿಗ್ಲೇಬೇಕು.
ಮೊದಲಿಗೆ ಇಬ್ಬರನ್ನು ಟೆಸ್ಟ್ ಮಾಡಿಸ್ತಾರೆ, ಆದ್ರೆ ರಿಸಲ್ಟ್ ನೆಗೆಟಿವ್. ಅರ್ಜುನ್ ಮತ್ತೆ ಅವನ ಹೆಂಡತಿ ಇಬ್ಬರ ಬೋನ್ ಮ್ಯಾರೋ ಕೂಡ ಮ್ಯಾಚ್ ಆಗಲ್ಲ. ಆಗ ಅವರ ವೈಫು ತುಂಬಾ ಭಯದಿಂದ ಹೇಳ್ತಾಳೆ, ನಮ್ಮಿಬ್ಬರದು ಮ್ಯಾಚ್ ಆಗಿಲ್ಲ ಅಂತಂದ್ರೆ ಇನ್ನೊಬ್ಬರದು ಮ್ಯಾಚ್ ಆಗಬಹುದು ಅಂತ ಹೇಳ್ತಾಳೆ. ಈ ಒಂದು ಮಾತು ಇಡೀ ಕಥೆಯ ಡೈರೆಕ್ಷನ್ ಅನ್ನೇ ಬದಲಿಸ್ಬಿಡುತ್ತೆ. ಯಾಕಂದ್ರೆ ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, ಸಮೈರಾ ಅರ್ಜುನ ಸ್ವಂತ ಮಗಳು ಅಲ್ಲ. ಡಾಕ್ಟರ್ ಹೇಳೋ ಪ್ರಕಾರ ಸಮೈರನ್ನ ಉಳಿಸ್ಬೇಕಂದ್ರೆ ಅವಳ ಬಯೋಲಾಜಿಕಲ್ ಫಾದರ್ನ ಹುಡುಕಿ ಕರೆತರುವುದು ಅನಿವಾರ್ಯ ಆಗಿತ್ತು. ಇದನ್ನ ಕೇಳಿದ ಅರ್ಜುನ್ ಒಂದು ಕ್ಷಣವೂ ಕೂಡ ಯೋಚನೆ ಮಾಡಲ್ಲ. ಯಾರಾದ್ರೂ ಸರಿ, ನನ್ನ ಮಗಳನ್ನ ಉಳಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದಾದ್ಮೇಲೆ ಅವನು ನೇರವಾಗಿ ಶೌರ್ಯನ ಬಳಿ ಹೋಗ್ತಾನೆ. ಅರ್ಜುನ್ ಶೌರ್ಯಂಗೆ ಹೇಳ್ತಾನೆ, ನೀನು ನನ್ನ ಜೊತೆ ಹಾಸ್ಪಿಟಲ್ಗೆ ಬರ್ಬೇಕು, ಯಾಕಂದ್ರೆ ಸಮೈರಾಗೆ ನಿನ್ನ ಬೋನ್ ಮ್ಯಾರೋ ಬೇಕಾಗಿದೆ. ಅದಕ್ಕೆ ಶೌರ್ಯ ಒಂದು ಕಂಡೀಷನ್ ಹಾಕ್ತಾನೆ, ನೀನು ಈ ಕೇಸ್ನ ಡಿಫೆಂಡ್ ಮಾಡಬೇಕು. ಈ ಕೇಸ್ ನೀನ್ ಗೆದ್ರೆ ನನ್ನನ್ನ ಕಾಪಾಡಿದ್ರೆ ನಾನು ಬೋನ್ ಮ್ಯಾರೋ ಕೊಡ್ತೀನಿ ಅಂತ. ಈ ಕಂಡೀಷನ್ ಕೇಳಿ ಅರ್ಜುನ್ ಸೈಲೆಂಟ್ ಆಗ್ಬಿಡ್ತಾನೆ. ಯಾಕಂದ್ರೆ ಇದಕ್ಕೂ ಕೆಲವೇ ನಿಮಿಷಗಳ ಹಿಂದೆ ಈ ಕೇಸ್ ನಾನು ತಗೊಳಲ್ಲ ಅಂತ ಹೇಳಿದ್ದ. ಆದ್ರೆ ಇವಾಗ ಅದೇ ವ್ಯಕ್ತಿಯನ್ನ ಸೇವ್ ಮಾಡೋ ಪರಿಸ್ಥಿತಿ ಅವನಿಗೆ ಬಂದಿದೆ. ಕೊನೆಗೆ ಬೇರೆ ದಾರಿ ಏನೂ ಇಲ್ಲ ಬಿಡಿ. ಯಾಕಂದ್ರೆ ಅರ್ಜುನ್ ಆ ಡೀಲಿಗೆ ಒಪ್ಕೊಳ್ಳೇಬೇಕಾಗಿತ್ತು, ತನ್ನ ಮಗಳನ್ನ ಕಾಪಾಡಬೇಕು ಅಂದಿದ್ರೆ. ಆದ್ರೆ ಅರ್ಜುನಿಗೆ ಇನ್ನೂ ಗೊತ್ತಿರ್ಲಿಲ್ಲ, ಈ ಕೇಸು ಅವನ ಜೀವನವನ್ನೇ ತಲೆ ಕೆಳಗಾಗಿಸುವ ಆಟ ಶುರು ಮಾಡ್ತಾ ಇದೆ ಅಂತ. ಇಲ್ಲಿಂದ ಅರ್ಜುನ್ ಅಧಿಕೃತವಾಗಿ ಈ ಕೇಸನ್ನು ತೆಗೆದುಕೊಳ್ತಾನೆ. ಈ ಸುದ್ದಿ ಹೊರ ಬೀಳುತ್ತಿದ್ದಂತೆಯೇ ಇಡೀ ನಗರವೇ ಶಾಕ್ ಆಗುತ್ತೆ. ಯಾಕಂದ್ರೆ ಶೌರ್ಯನೇ ಕೊಲೆ ಮಾಡಿದಾನೆ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಇರುತ್ತೆ. ಅವನೇ ಕೊಲೆಗಾರ ಅಂತ ನಮಗೆಲ್ಲ ಗೊತ್ತು. ಆದ್ರೂ ಕೂಡ ಅರ್ಜುನ್ ಯಾಕೆ ಇಂಥ ಕೇಸ್ ತೆಗೆದುಕೊಂಡ ಅಂತ ಎಲ್ರಿಗೂ ಶಾಕ್ ಆಗಿರುತ್ತೆ. ಅವನು ನಿಜವಾಗಿಯೂ ಶೌರ್ಯನನ್ನು ನಂಬ್ತಿದ್ನ ಅಥವಾ ಇನ್ನೇನಾದ್ರೂ ದೊಡ್ಡ ರಹಸ್ಯ ಅವನಿಗೆ ಗೊತ್ತಾಯ್ತಾ? ಈ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಸೋಮಿ ಮಿತ್ತಲ್ ಕೇಸ್ನ ಡಿಫೆಂಡ್ ಮಾಡೋದಕ್ಕೆ ಒಬ್ಬ ಲಾಯರ್ ಇದ್ನಲ್ಲ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಇವಾಗ ಅವರ ಕೇಸು ಡಿಫೆಂಡ್ ಮಾಡೋದಕ್ಕೆ ಯಾರೂ ಇಲ್ಲ. ಅವಾಗ ಬರ್ತಾರೆ ಮಧುರಾ ಬ್ಯಾನರ್ಜಿ, ಅವರೇ ಇವಾಗ ಸೋಮಿ ಮಿತ್ತಲ್ ಕೇಸ್ನ ಡಿಫೆಂಡ್ ಮಾಡ್ತಾರೆ. ಆಕ್ಚುಲಿ ಲಾಯರ್ ಮಧುರಾಗೆ ಅರ್ಜುನ ಇನ್ಸ್ಪಿರೇಷನ್. ಮಧುರಾಗೂ ಕೂಡ ಶಾಕ್ ಆಗುತ್ತೆ. ಈ ಕೇಸು ತುಂಬಾನೇ ಒನ್ ಸೈಡ್ ಆಗಿದೆ, ತುಂಬಾನೇ ಆರಾಮಾಗಿ ನಾವು ಗೆಲ್ಲೋ ಒಂದು ಸ್ಥಿತಿ ಇದೆ ಈಗ. ಯಾಕಂದ್ರೆ ಎಲ್ಲಾ ಒಂದು ಪ್ರೂಫ್ಗಳು ಅವನ ಅಗೇನ್ಸ್ಟ್ ಇದಾವೆ. ಆದ್ರೂ ಕೂಡ ಅರ್ಜುನ್ ಇಷ್ಟು ದೊಡ್ಡ ರಿಸ್ಕ್ ಯಾಕೆ ತಗೊಂಡ, ಯಾಕೆ ಇವಾಗ ಅವ್ರನ್ನ ಡಿಫೆಂಡ್ ಮಾಡ್ತಾ ಇದ್ದಾನೆ ಅನ್ನೋ ಯೋಚನೆ ಮಾಡ್ತಾ ಇರ್ತಾಳೆ. ಅರ್ಜುನ್ ತನ್ನ ಟೀಮ್ಗೆ ಹೇಳ್ತಾನೆ, ಶೌರ್ಯನ್ ಕಾರು ಫುಲ್ ಚೆಕ್ ಮಾಡಿ, ಯಾವ್ದಾದ್ರು ಕ್ಲೂ ಸಿಗುತ್ತೆ ಅಂತ. ಆದ್ರೆ ಶೌರ್ಯ ಆ ಕಾರ್ನ ಆಲ್ರೆಡಿ ಕೆಮಿಕಲ್ ವಾಶ್ ಮಾಡಿಸ್ಬಿಟ್ಟಿದ್ದ. ಇದನ್ನ ಕೇಳಿ ಅರ್ಜುನ್ಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಕೋರ್ಟ್ ಕೇಸು ಸ್ಟಾರ್ಟ್ ಆಗುತ್ತೆ. ಅರ್ಜುನ್ ಶೌರ್ಯನನ್ನೇ ಕೇಳ್ತಾನೆ, ಅವತ್ತಿನ ರಾತ್ರಿ ಏನಾಯ್ತು? ಶೌರ್ಯ ಹೇಳ್ತಾನೆ, ಕ್ಲಬ್ ನಲ್ಲಿ ಸೋಮಿನ ಮೀಟ್ ಆದೆ, ಇಬ್ರು ಮಾತಾಡಿದ್ದು, ಡಿನ್ನರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆದ್ರೆ ದಾರಿಯಲ್ಲಿ ನಾನು ಅವಳನ್ನ ಕಿಸ್ ಮಾಡೋಕೆ ಹೋದೆ. ಸೋಮಿ ಗಾಬರಿಯಾಗಿ ಅಲ್ಲೇ ಓಡ್ ಹೋಗ್ಬಿಟ್ಲು. ಆಮೇಲೆ ಅವಳಿಗೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶೌರ್ಯನ್ ವೈಫ್ ಗೌರಿ ಸಿಕ್ಕಾಪಟ್ಟೆ ಸಿಟ್ಟಾಗ್ಬಿಟ್ಟು ಅಲ್ಲಿಂದನೇ ಹೊರಟು ಹೋಗ್ಬಿಡ್ತಾಳೆ. ಆಮೇಲೆ ಮಧು ಶೌರ್ಯನ ಕೇಳ್ತಾಳೆ, ರಾತ್ರಿ ಎಷ್ಟು ಗಂಟೆಗೆ ಮನೆಗೆ ಬಂದೆ ನೀನು? ಅದಕ್ಕೆ ಶೌರ್ಯ ಹೇಳ್ತಾನೆ 1 ಗಂಟೆಗೆ ಬಂದೆ ಅಂತ. ಅದಕ್ಕೆ ಮಧು ಕೇಳ್ತಾಳೆ, 1 ಗಂಟೆಗೆ ನೀನು ಮನೆಯಲ್ಲೇ ಇದ್ದಿ ಅನ್ನೋದಿಕ್ಕೆ ಏನಾದ್ರೂ ಪ್ರೂಫ್ ಇದೆಯಾ ಅಂತ. ಆದ್ರೆ ಅವನ ಹತ್ರ ಯಾವುದೇ ಪ್ರೂಫ್ ಇರೋದಿಲ್ಲ. ಆಕ್ಚುಲಿ ಶೌರ್ಯನ್ ಹೆಂಡತಿ ಹೇಳ್ಬೋದು, ನನ್ನ ಹಸ್ಬೆಂಡ್ ಶೌರ್ಯ ಮನೆಯಲ್ಲೇ ಇದ್ರು 1 ಗಂಟೆಗೆ ಅಂತ. ಆದ್ರೆ ಕೋರ್ಟು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ತನ್ನ ಗಂಡನ್ನ ಕಾಪಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ ಹೆಂಡತಿ, ಸುಳ್ಳು ಕೂಡ ಹೇಳ್ಬೋದು ಅಂತ ಅದನ್ನ ನಿರಾಕರಿಸ್ತಾರೆ. ಇವಾಗ ಕೋರ್ಟ್ ನೆಕ್ಸ್ಟ್ ಡೇಟ್ ನ ಕೊಡುತ್ತೆ. ಇನ್ನೊಂದ್ ಕಡೆ ಸ್ಕೂಲಲ್ಲಿ ಸಮೈರಾಗೆ ಎಲ್ಲೂ ರೆಗಿಸ್ತಾ ಇರ್ತಾರೆ, ನಿಮ್ಮಪ್ಪ ಏನು ಒಬ್ಬ ಕಿಲರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ನಿಮ್ಮಪ್ಪ ಒಬ್ಬ ಕೊಲೆಗಾರನ ಡಿಫೆಂಡ್ ಮಾಡ್ತಾ ಇದ್ದಾನೆ ಅಂತ ರೆಗಿಸ್ತಾ ಇರ್ತಾರೆ. ಅವಳಿಗೆ ಫುಲ್ ಬೇಜಾರಾಗ್ಬಿಟ್ಟು ಅವಳ ಹೆಲ್ತ್ ಮತ್ತೆ ಹಾಳಾಗುತ್ತೆ. ಕೋರ್ಟ್ ನಲ್ಲಿ ಮಧು ಆ ಟೀ ಅಂಗಡಿಯವನ್ನ ವಿಟ್ನೆಸ್ ಆಗಿ ಕರ್ಕೊಂಡು ಬರ್ತಾಳೆ. ಅವನೇ ಅಲ್ವಾ ಸೋಮಿನ ಕಾರಿಂದ ಬೀಳೋದನ್ನ ನೋಡಿದ್ದು. ಆ ಟೀ ಅಂಗಡಿಯವನು ಹೇಳ್ತಾನೆ, ಒಂದು ಕಪ್ಪು ಕಾರ್ ನೋಡಿದೆ ಸರ್, ಬಹುಶಃ ಅದರಲ್ಲಿ ಶೌರ್ಯನೇ ಇದ್ದಿರಬಹುದು. ಅರ್ಜುನ್ ಕೇಳ್ತಾನೆ, ಯಾವ ಗಾಡಿ ಅದು? ಆ ಟೀ ಅಂಗಡಿ ಅವನಿಗೆ ಏನೂ ಗೊತ್ತಿರಲ್ಲ. ಅವನು ಶೌರ್ಯನ ಕರೆಕ್ಟ್ ಆಗಿ ನೋಡಿರಲ್ಲ, ಸೊ ಅವನಿಗೆ ಮಾತಿಗೆ ಅಷ್ಟೊಂದು ಪವರ್ ಇಲ್ಲ. ಆಮೇಲೆ ಮಧುಗೆ ನೆನಪಾಗುತ್ತೆ, ಮರ್ಡರ್ ವೆಪನ್ ಇನ್ನೂ ಸಿಕ್ಕಿಲ್ಲ. ಸೋಮಿ ಕಾರ್ ಕೀ ಇಂದ ಇಂಜುರಿ ಆಗಿದ್ದಾಳೆ. ಅಂದ್ರೆ ಕಾರಿನ ಒಂದು ಕೀ ಇರುತ್ತಲ್ವಾ, ಆ ಕೀನ ತಗೊಂಡು ಅವಳ ಕುತ್ತಿಗೆಗೆ ಚುಚ್ಚಿದ್ದಾರೆ. ಅದರಿಂದ ಅವಳು ಕೋಮಾಗೆ ಹೋಗಿದ್ದಾಳೆ. ಬದುಕ್ತಾಳೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಶೌರ್ಯ ಕಾರ್ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾನೆ. ಆದ್ರೂ ಕೂಡ ಕೀ ಹೋಲ್ನಲ್ಲಿ ಏನಾದ್ರು ಎವಿಡೆನ್ಸ್ ಸಿಗ್ಬಹುದು ಅಂತ ಮಧು ಪೊಲೀಸರಿಗೆ ಟೆಸ್ಟ್ ಮಾಡೋದಕ್ಕೆ ಹೇಳ್ತಾಳೆ. ಅರ್ಜುನ್ ಇವಾಗ ಫುಲ್ ಟೆನ್ಷನ್ ಅಲ್ಲಿ ಕೂತಿರ್ತಾನೆ. ಅವನ ವೈಫ್ ಅವಂತಿಕಾ ಬಂದು ಅವಳ ಹತ್ರ ಇರೋ ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ನ ಕೊಡ್ತಾಳೆ. ಆ ಅಕೌಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಸೋಮಿ ಮಿತ್ತಲ್ದು. ಆದ್ರೆ ಅದಕ್ಕೆ ಅರ್ಜುನ್ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಕೇಸ್ ನ ಗೆಲ್ಲೋದಿಕ್ಕೂ ಸ್ವಲ್ಪ ರೂಲ್ಸ್ ಗಳು ಇರ್ತವೆ. ನಾನು ಇದನ್ನ ಹೊರಗೆ ತಂದ್ಬಿಟ್ರೆ ಅವಳ ಪರ್ಸನಲ್ ಲೈಫ್ ಹೊರಗೆ ತಂದಂಗ ಆಗುತ್ತೆ, ಅವಳ ಕ್ಯಾರೆಕ್ಟರ್ ನ ಕೆಟ್ಟದಾಗೆ ಮಾಡ್ದಂಗ ಆಗುತ್ತೆ. ಕೇಸ್ ನ ಗೆಲ್ಲೋದು ಇಂಪಾರ್ಟೆಂಟೇ, ಆದ್ರೆ ನನಗೂ ಸ್ವಲ್ಪ ಎಥಿಕ್ಸ್ ಇದಾವೆ ಅಂತ ಹೇಳ್ತಾನೆ.
ಅದಕ್ಕೆ ಅವನ ವೈಫು ಅವಂತಿಕಾ ಹೇಳ್ತಾಳೆ ನಮ್ಮ ಮಗಳಿಗೋಸ್ಕರ ಇದೆಲ್ಲ ಮಾಡ್ಲೇಬೇಕು ಅಂತ. ಸೊ ಅರ್ಜುನ್ ಒಪ್ಕೊಳ್ತಾನೆ. ಮಾರನೇ ದಿನ ಅರ್ಜುನ್ ಕೋರ್ಟಿಗೆ ಹೋಗ್ತಿರ್ಬೇಕಾದ್ರೆ ಸೋಮಿಯ ಅಮ್ಮ ಸಿಗ್ತಾರೆ. ಅವರು ಹೇಳ್ತಾರೆ, ನನಗ್ ಗೊತ್ತು ಅರ್ಜುನ್, ನೀನು ಅಭಿಮನ್ಯುನೇ ಕರೆಸ್ತಾ ಇದೀಯಾ ಅಂತ. ಆದ್ರೆ ಪ್ಲೀಸ್ ನೀನ್ ಯಾಕೆ ಈ ತರ ಮಾಡ್ತಾ ಇದೀಯ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ಕೊಲೆಗಾರ, ನೀನು ಅವನ ಡಿಫೆಂಡ್ ಮಾಡ್ತಾ ಇದೀಯಾ. ಪ್ಲೀಸ್ ನನ್ನ ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಹೇಳ್ತಾನೆ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ, ಏನು ಮಾಡೋದಿಕ್ಕಾಗಲ್ಲ ಅಂತ ಅಲ್ಲಿಂದ ಹೋಗ್ತಾನೆ. ಕೋರ್ಟ್ ನಲ್ಲಿ ಅಭಿಮನ್ಯುನ ಕರೀತಾರೆ. ಸೋಮಿಯ ಬಾಯ್ ಫ್ರೆಂಡ್ ಅವನು. ಆಕ್ಚುಲಿ ಅಭಿಮನ್ಯು ಸೋಮಿ ಮಿತ್ತಲ್ ಬಗ್ಗೆ ಡೌಟ್ ಪಡ್ತಾ ಇದ್ದ. ಸೋಮಿ ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಇದ್ದ. ಅಂಡ್ ಸೋಮಿಗೆ ಬೆದರಿಕೆ ಕೂಡ ಹಾಕಿದ್ದ. ಇದನ್ನ ಕೇಳಿ ಅರ್ಜುನ್ ಫುಲ್ ಸಿಟ್ಟಾಗ್ತಾನೆ. ಯಾರಾದ್ರೂ ಹುಡುಗಿ ಬಗ್ಗೆ ಹೀಗೆ ಮಾತಾಡ್ತಾರ ಅಂತ ಬೈತಾನೆ. ಆಕ್ಚುಲಿ ಇವಾಗ ಅರ್ಜುನ್ಗೆ ಏನ್ ಭಯ ಇತ್ತು ಅದೇ ಆಯ್ತು. ಇವಾಗ ಸೋಮಿಯ ಕ್ಯಾರೆಕ್ಟರ್ನೇ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾರನೇ ದಿನ ಮಧು ಫಾರೆನ್ಸಿಕ್ ಡಾಕ್ಟರ್ಗೆ ಕರ್ಕೊಂಡ್ ಬರ್ತಾಳೆ. ಶೌರ್ಯನ ಕೀ ಮತ್ತು ಕೀ ಹೋದ್ನಲ್ಲಿ ಸೋಮಿಯ ಬ್ಲಡ್ ಸಿಕ್ಕಿದೆ ಅಂತ ಹೇಳ್ತಾಳೆ. ಇದನ್ ಕೇಳಿ ಅರ್ಜುನ್ಗೆ ಫುಲ್ಲು ಶಾಕು. ಕೋರ್ಟ್ ನಿಂದ ಸ್ವಲ್ಪ ಟೈಮ್ ನ ಕೇಳ್ತಾನೆ. ಅರ್ಜುನ್ ಜೈಲಿಗೆ ಹೋಗ್ಬಿಟ್ಟು ಶೌರ್ಯನ್ ಕೇಳ್ತಾನೆ, ನಿಜವಾಗ್ಲೂ ನೀನೇನ ಸೋಮಿನ್ ಸಾಯಿಸಿದ್ದು? ಅದಕ್ಕೆ ಶೌರ್ಯ ಹೇಳ್ತಾನೆ, ಇಲ್ಲ ನಾನು ಸಾಯಿಸಿಲ್ಲ, ಅವಳ ಜೊತೆ ಕಿಸ್ ಮಾಡೋಕೆ ಹೋದೆ. ಬಹುಶಃ ಅವಾಗ ಸೋಮಿಯ ಬ್ಲಡ್ ಕೀಗೆ ತಗ್ಲಿರಬಹುದು. ನಾನು ನಿಮಗೆ ಮುಂಚೆನೆ ಹೇಳ್ದಂಗೆ ಆಕ್ಚುಲಿ ಅವಂತಿಕಾ ಮತ್ತೆ ಶೌರ್ಯ ಲವರ್ಸ್ ಆಗಿದ್ರು. ಅವಂತಿಕಾ ಪ್ರೆಗ್ನೆಂಟ್ ಆದಾಗ ಶೌರ್ಯ ಬೇಡ ಅದನ್ನ ಅಬಾರ್ಟ್ ಮಾಡಿಸು ಅಂತ ಅಂದಿದ್ದ. ಆದ್ರೆ ಅರ್ಜುನ್ ಅವಂತಿಕಾನ ಅಕ್ಸೆಪ್ಟ್ ಮಾಡ್ಬಿಟ್ಟು ಲವ್ ಮಾಡಿದ್ದಕ್ಕೆ ಅವಳು ಅವನನ್ನ ಮದುವೆ ಆಗಿದ್ದು. ಈಗ ಅರ್ಜುನ್ ಶೌರ್ಯನ್ ಕೇಸ್ನ ತಗೊಂಡು ಮಗಳನ್ನ ಉಳಿಸೋಕೆ ಡಿಸೈಡ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವಂತಿಕಾ ಸಮೈರನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಇನ್ನೊಂದ್ ಕಡೆ ಕೋಮದಲ್ಲಿದ್ದ ಸೋಮಿ ಮಿತ್ತಲ್ಗೆ ಸಾವಾಗ್ಬಿಡುತ್ತೆ. ಇಷ್ಟು ದಿನ ಈ ಕೇಸು ಅಟೆಂಪ್ಟ್ ಟು ಮರ್ಡರ್ ಆಗಿತ್ತು. ಯಾಕಂದ್ರೆ ಅವಳು ಕೋಮಾದಲ್ಲಿದ್ರು ಸಹ ಬದುಕಿದ್ಲು. ಆದ್ರೆ ಇವಾಗ ಸತ್ತೋಗಿರೋ ಕಾರಣ ಈ ಕೇಸು ಕನ್ವರ್ಟ್ ಆಯ್ತು ಮರ್ಡರ್ ಕೇಸಲ್ಲಿ. ಮತ್ತೆ ಕೋರ್ಟ್ ಇದನ್ನ ಡೇಟ್ ಬರುತ್ತೆ. ಕೋರ್ಟ್ ಕೇಸ್ ಸ್ಟಾರ್ಟ್ ಆದಾಗ ಅರ್ಜುನ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ನ ಕರ್ಕೊಂಡು ಬರ್ತಾನೆ. ಅವರು ಹೇಳ್ತಾರೆ, ಆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೇಳ್ತಾಳೆ, ಕಾರ್ ಕೀಯ ಹೋಲಲ್ಲಿ ಸಿಕ್ಕಿತ್ತಲ್ಲ ಬ್ಲಡ್, ಅದು ಸೋಮಿ ಮಿತ್ತಲ್ದು ಅಂತ ನಾವು ಕಂಪ್ಲೀಟ್ ಆಗಿ ಹೇಳೋದಿಕ್ಕೆ ಆಗಲ್ಲ. ಕಾರು ಕೆಮಿಕಲ್ ವಾಶ್ ಕೂಡ ಆಗಿದೆ. ಸೊ ಅದು ಸೋಮಿಯದ್ದೇ ಬ್ಲಡ್ ಅಂತ ಗ್ಯಾರಂಟಿ ಇಲ್ಲ. ಬರೀ ಡೌಟ್ ಮೇಲೆ ನಾವು ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಆಕ್ಚುಲಿ ಇದು ಬಹಳ ಕಮ್ಮಿ ಪ್ರೂಫ್. ಈ ಪ್ರೂಫ್ ನ ಇಟ್ಕೊಂಡು ಅವನು ಗಿಲ್ಟಿ ಅಂತ ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಇದಾದ್ಮೇಲೆ ಮಧು ಇನ್ನೊಬ್ಬ ವಿಟ್ನೆಸ್ ಗೆ ಕರ್ಕೊಂಡ್ ಬರ್ತಾಳೆ. ಅವನು ಪಕ್ಕದ ಬಿಲ್ಡಿಂಗ್ ಹುಡುಗ. ಅವನು ಹೇಳ್ತಾನೆ, ನಾನು ರಾತ್ರಿ 1:10 ಶೌರ್ಯನನ್ನ ನನ್ನ ಬಿಲ್ಡಿಂಗ್ ಕೆಳಗೆ ನೋಡ್ದೆ. ಅವನು ಫೋನ್ ನಲ್ಲಿ ಮಾತಾಡ್ತಿದ್ದ, ಫುಲ್ ಟೆನ್ಷನ್ ನಲ್ಲಿ ಇದ್ದ. ಇದನ್ನ ಕೇಳಿ ಅರ್ಜುನ್ಗೆ ಫುಲ್ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಶೌರ್ಯನ್ ಸ್ಟೇಟ್ಮೆಂಟ್ ಪ್ರಕಾರ ಅವನು ರಾತ್ರಿ 1 ಸುಮಾರಿಗೆ ಮನೇಲಿದ್ದ ಅಂತ ಹೇಳ್ದ. ಆದ್ರೆ ಈ ಹುಡುಗನ್ ಸ್ಟೇಟ್ಮೆಂಟ್ ಪ್ರಕಾರ ಇವನು ರಾತ್ರಿ 1 ಸುಮಾರು ಕ್ರೈಮ್ ಸೀನ್ ಆದ 100 ಮೀಟರ್ ಒಳಗೆ ಇದ್ದ. ಅರ್ಜುನ್ ಮತ್ತೆ ಶಾಕ್ ಅಲ್ಲಿ ಮತ್ತೆ ಟೈಮ್ ನ ಕೇಳ್ತಾನೆ. ಅದಕ್ಕೆ ಜಡ್ಜ್ ಒಪ್ಕೋತಾರೆ, ಇನ್ನೊಂದು ಡೇಟ್ ನ ಕೊಡ್ತಾರೆ. ಇವಾಗ ಮತ್ತೆ ಅರ್ಜುನಿಗೆ ಸಿಟ್ಟು ಬರುತ್ತೆ. ಅವನು ಶೌರ್ಯನ ಕೇಳ್ತಾನೆ, ನಿಜ ಹೇಳೋ. ಶೌರ್ಯ ಇಲ್ಲ ನಾನ್ ಸಾಯಿಸಿಲ್ಲ ಅಂತಾನೆ ಹೇಳ್ತಾನೆ. ಆ ಬಿಲ್ಡಿಂಗ್ ಕೆಳಗೆ ಚೆಕ್ ಮಾಡ್ತಾನೆ. ಗೌರಿ ಹತ್ರ ಹೋಗಿ ಕೇಳ್ತಾನೆ. ಗೌರಿ ಹೇಳ್ತಾಳೆ, ರಾತ್ರಿ 1 ಮನೆಗೆ ಬಂದಿದ್ದ, ಆದ್ರೆ ನನಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾನೆ. ಅವನ ಒಂದು ನೇಚರ್ ಅಬ್ಯೂಸಿವ್ ಇದೆ. ಆಕ್ಚುಲಿ ಶೌರ್ಯನ್ ವೈಫಿಗೆ ಇಷ್ಟ ಇರ್ಲಿಲ್ಲ ಅವನು ಪಾರಾಗೋದು. ಅವಳಿಗೆ ಅವನ್ ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ ಅವಾಗ. ಯಾಕಂದ್ರೆ ಅವಳಿಗೆ ಅವನು ಕೊಲೆ ಮಾಡಿದ್ದನ್ನೋ ನಂಬಿಕೆ ಇತ್ತು. ಆದ್ರೆ ಅರ್ಜುನ್ಗೆ ಪ್ರೂಫ್ ಬೇಕಿತ್ತು. ಶೌರ್ಯ ರಾತ್ರಿ 1 ಸುಮಾರು ಮನೆಯಲ್ಲೇ ಇದ್ದ ಅಂತ ಹೇಳೋದಿಕ್ಕೆ. ಶೌರ್ಯನ್ ವೈಫಿಗೆ ಅರ್ಜುನ್ ಹೇಳ್ತಾನೆ, ನೆನೆಸ್ಕೊಳ್ಳಿ, ಏನಾದ್ರೂ ಒಂದು ನೆನಪಾಗ್ಬೋದು. ಯಾರಿಗಾದ್ರೂ ಕಾಲ್ ಮಾಡಿದ್ರ ನೀವು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಹೌದು ನಾನು ಪೊಲೀಸಿಗೆ ಫೋನ್ ಮಾಡಿದ್ದೆ, ನನಗೆ ಹೊಡಿತಾ ಇದ್ದ ಅಂತ. ಅದಕ್ಕೆ ಪೊಲೀಸರು ಮನೆಗೆ ಬಂದ್ರ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಪೊಲೀಸ್ ಬರ್ಲಿಲ್ಲ, ಯಾಕಂದ್ರೆ ನಾನು ಮತ್ತೆ ಆಮೇಲೆ ಫೋನ್ ಮಾಡ್ಬಿಟ್ಟು ಹೇಳ್ದೆ ಎಲ್ಲ ಕರೆಕ್ಟ್ ಆಗಿದೆ, ನೀವೇನ್ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಧು ಮತ್ತೆ ತನ್ನ ಗಂಡ ಹೋಟ್ಲಿಗೆ ಹೋಗಿರ್ತಾರೆ. ಅಲ್ಲಿ ಅವರಿಬ್ರು ಮಧ್ಯೆ ಮನಸ್ತಾಪ ಆಗ್ಬಿಟ್ಟು ಗಂಡ ಅಲ್ಲಿಂದ ಬಿಟ್ಟು ಹೋಗ್ಬಿಡ್ತಾನೆ. ಅವಳು ಕೂಡ ಹೋಗ್ಬೇಕು. ಆದ್ರೆ ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಅವರಿಬ್ರು ಕಾಫಿ ಕುಡಿತಾರೆ. ಅಷ್ಟರಲ್ಲಿ ಸ್ವಲ್ಪ ಫ್ಯಾನ್ಸ್ ಬಂದ್ಬಿಟ್ಟು ಅರ್ಜುನಿಗೆ ನಮ್ ಜೊತೆ ಫೋಟೋ ತೆಕ್ಕೊಳ್ಳಿ ಅಂತ ಹೇಳ್ತಾರೆ. ಅವನು ತನ್ನ ಮೊಬೈಲ್ ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಅಷ್ಟರಲ್ಲಿ ಅರ್ಜುನಿನ ಅಸಿಸ್ಟೆಂಟ್ ನಿಂದ ಮೆಸೇಜ್ ಬರುತ್ತೆ, ಗೌರಿ ಶೌರ್ಯಂಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ, ಅವನು ಸತ್ತೋಗ್ಲಿ ಅಂತ ಹೇಳ್ತಾ ಇದ್ದಾಳೆ. ಇದನ್ನ ಮಧು ನೋಡ್ತಾಳೆ. ಅವಳಿಗೆ ಅನ್ಸುತ್ತೆ, ಓ ಪಕ್ಕ ವೈಫಿಗೆ ನಂಬಿಕೆ ಇಲ್ಲ ಅವನ ಗಂಡನ ಮೇಲೆ, ಅವನು ಕೊಲೆಗಾರ ಅಂತ ಅವಳಿಗೆ ಗೊತ್ತು. ಅವಳ ಜೊತೆ ಹೋಗಿ ಮಾತಾಡಿದ್ರೆ ಪಕ್ಕ ನನಗೆ ನಿಜ ಗೊತ್ತಾಗುತ್ತೆ ಅಂತ ಡಿಸೈಡ್ ಮಾಡ್ತಾಳೆ. ಮಾರನೇ ದಿನ ಕೋರ್ಟ್ ನಲ್ಲಿ ಮಧು ಗೌರಿನ ವಿಟ್ನೆಸ್ ಆಗಿ ಕರೀತಾಳೆ. ಗೌರಿ ಹೇಳ್ತಾಳೆ, ಶೌರ್ಯ ರಾತ್ರಿ 1 ಬೆಳಿಗ್ಗೆ 4 ಮನೆಗೆ ಬಂದಿದ್ದು ಅಂತ. ಇದನ್ನ ಕೇಳಿ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಅವ್ನ್ ರಾತ್ರಿ 4 ಮನೆಗ್ ಬಂದ ಅಂದ್ರೆ ಇದ್ರ ಮೀನಿಂಗು ಅವನೇ ಸೌಮಿನ ಸಾಯಿಸಿದಾನೆ. ಆದ್ರೆ ವೇಟ್, ಇನ್ನು ಕತೆ ಮುಗ್ದಿಲ್ಲ, ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಈಗ ಅರ್ಜುನ್ ಗೌರಿಗೆ ವಿಚಾರಣೆ ಮಾಡ್ತಾನೆ. ಅರ್ಜುನ್ ತನ್ನ ಅಸಿಸ್ಟೆಂಟ್ ಹತ್ರ ಇರೋ ಕಾಲ್ ರೆಕಾರ್ಡ್ಸ್ ನ ತೆಗಿಸ್ತಾನೆ.
ಆ ರೆಕಾರ್ಡಿಂಗ್ಸ್ ನಲ್ಲಿ ಗೊತ್ತಾಗುತ್ತೆ ಗೌರಿ 1 ಗಂಟೆಗೆ ಪೊಲೀಸಿಗೆ ಫೋನ್ ಮಾಡಿದ್ಲು. ರೆಕಾರ್ಡಿಂಗ್ ನಲ್ಲಿ ಗೌರಿ ಹೇಳಿರ್ತಾಳೆ, ನನ್ನ ಕಾಪಾಡಿ ಸರ್, ಶೌರ್ಯ ನನಗೆ ಹೊಡಿತಾ ಇದ್ದಾನೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ರಾತ್ರಿ 1 ಗಂಟೆಗೆ ಶೌರ್ಯ ಮನೆಯಲ್ಲೇ ಇದ್ದ. ಸೊ ಮುಂಚೆ ಗೌರಿ ಸುಳ್ಳು ಹೇಳಿರ್ತಾಳೆ, ತನ್ನ ಗಂಡ 4 ಗಂಟೆಗೆ ಮನೆಗೆ ಬಂದ ಅಂತ. ಯಾಕಂದ್ರೆ ಅವಳಿಗೆ ತನ್ನ ಗಂಡ ಜೈಲಿಗೆ ಹೋಗ್ಬೇಕಾಗಿರುತ್ತೆ. ಅವನು ಫಿಸಿಕಲ್ ನೇಚರ್ ಅಬ್ಯೂಸಿವ್ ಇತ್ತು. ಯಾಕಂದ್ರೆ ಅವನು ತನ್ನ ಹೆಂಡತಿಗೆ ಹೊಡಿತಾ ಇದ್ನಲ್ಲ, ಅದಕ್ಕೆ ಅವಳಿಗೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ಸುಳ್ಳು ಹೇಳಾದ್ರೂ ಅವನಿಗೆ ಜೈಲಿಗೆ ಕಳಿಸ್ಬೇಕು ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಜಡ್ಜ್ ಹೇಳ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ, ಶೌರ್ಯನ್ ಮೇಲೆ ನೀವು ಕೇಸ್ ಮಾಡಿ, ನೀವು ಕರೆಕ್ಟ್ ಇದ್ರೆ ಶಿಕ್ಷೆ ಕೂಡ ಆಗುತ್ತೆ. ಆದ್ರೂ ಇದು ಮರ್ಡರ್ ಕೇಸು, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಲ್ಲ. ಗೌರಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಈಗ ಶೌರ್ಯ ಸಾಯಿಸಿಲ್ಲ ಅಂತ ಪ್ರೂವ್ ಆಗುತ್ತೆ. ಶೌರ್ಯ ಫುಲ್ ಖುಷಿಯಾಗಿ ಗೌರಿನ ಕ್ಷಮೆ ಕೇಳ್ತಾನೆ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ, ನಾನು ಈ ತರ ಮಾಡಲ್ಲ, ನಿಂಗೆ ಹೊಡಿಯಲ್ಲ ಅಂತ ಹೇಳ್ತಾನೆ. ಇವಾಗ ಅರ್ಜುನ್ ಕೇಸ್ ಗೆಲ್ತಾನೆ. ಶೌರ್ಯ ಪ್ರೂವ್ ಆಗ್ತಾನೆ ಇನ್ನೋಸೆಂಟ್ ಅಂತ. ಆದ್ರೆ ಕೇಸು ಇನ್ನೂ ಕೂಡ ಮುಗ್ದಿಲ್ಲ, ಕತೆ ಇನ್ನೂ ಕೂಡ ಮುಗ್ದಿಲ್ಲ. ಅರ್ಜುನ ಮೇಲೆ ನಿಂತಿರ್ತಾನೆ. ಅಲ್ಲಿ ಮಧು ಬಂದು ಹೇಳ್ತಾಳೆ, ನೀವು ನನಗೆ ಇನ್ಸ್ಪಿರೇಷನ್ ಆಗಿದ್ರಿ ಸರ್, ನೀವು ಕೇಸನ್ನು ಗೆದ್ದಿದ್ರ ಹೌದು, ಆದ್ರೆ ನನ್ನ ಕಣ್ಣಲ್ಲಿ ನೀವು ಸೋತಂಗೆ. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಆಕ್ಚುಲಿ ಅರ್ಜುನ್ ಮಧುನ ಕಾಫಿ ಕರ್ದ್ನಲ್ಲ, ಅದು ಬೇಕಂತಾನೆ. ಅವನು ಮೊಬೈಲು ಬೇಕಂತ ಅಲ್ಲಿ ಬಿಟ್ಟು ಹೋದ. ಆಮೇಲೆ ಬೇಕಂತ ತನ್ನ ಅಸಿಸ್ಟೆಂಟ್ ಗೆ ಹೇಳ್ದ ಆತರ ಮೆಸೇಜ್ ಮಾಡು ಅಂತ. ಯಾಕಂದ್ರೆ ಅರ್ಜುನ್ಗೆ ಗೊತ್ತಿತ್ತು ಮಧು ಅದನ್ನ ನೋಡಿದ್ರೆ ಪಕ್ಕ ಅವಳು ಗೌರಿನ ವಿಟ್ನೆಸ್ ಆಗಿ ಕರೆಸ್ತಾಳೆ ಅಂತ. ಸೊ ಈ ಪ್ಲಾನ್ ಅಲ್ಲಿ ಅರ್ಜುನ್ ಸಕ್ಸಸ್ ಆಗಿರ್ತಾನೆ. ಆದ್ರೆ ಮಧುಗೆ ಇನ್ನೂ ಶೌರ್ಯನ ಸಾಯಿಸಿದ್ದು ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಪ್ಪಂದ ಆಗಿರೋ ತರ ಶೌರ್ಯ ಬೋನ್ ಮೆರಣ ಕೊಡ್ತಾನೆ. ಸಮೈರ ಉಳಿತಾಳೆ. ಅರ್ಜುನ್ಗೆ ಫುಲ್ ಹ್ಯಾಪಿ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೌರ್ಯ ಮತ್ತೆ ಕ್ಲಬ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಅರ್ಜುನ್ ಅಲ್ಲಿ ಹೋಗಿ ಕೇಳ್ತಾನೆ, ಶೌರ್ಯ ಸೌಮಿನ ಹೇಗ್ ಸಾಯಿಸ್ದಿ ನೀನು ಅಂತ. ಇದನ್ನ ಕೇಳಿಸ್ಕೊಂಡು ಶೌರ್ಯಂಗೆ ಫುಲ್ ಶಾಕ್ ಆಗುತ್ತೆ. ಆಕ್ಚುಲಿ ಶೌರ್ಯ ಸೌಮಿ ಜೊತೆ ಫೋರ್ಸ್ಫುಲಿ ಕಿಸ್ ಮಾಡ್ಬೇಕಾದ್ರೆ ಸೌಮಿ ಅದನ್ನ ತಡಿತಾಳೆ. ತಡೆದಿದ್ದಕ್ಕೆ ಅವನಿಗೆ ಫುಲ್ ಬೇಜಾರಾಗ್ಬಿಡುತ್ತೆ, ಸಿಟ್ಟು ಕೂಡ ಬರುತ್ತೆ. ಕೋಪದಲ್ಲಿ ಅವನು ಕೀ ತಗೊಂಡ್ಬಿಟ್ಟು ಸೌಮಿ ಕುತ್ತಿಗೆಗೆ ಚುಚ್ಬಿಡ್ತಾನೆ. ತುಂಬಾ ರಕ್ತ ಸುರಿತಾ ಇರುತ್ತೆ. ಅವನಿಗೆ ಬಹಳ ಗಾಬರಿ ಆಗುತ್ತೆ. ಫುಲ್ ಭಯ ಬಿದ್ದು ಅಲ್ಲಿಂದ ಓಡ್ ಹೋದ. ದಾರಿಯಲ್ಲಿ ಆ ಬಿಲ್ಡಿಂಗ್ ಹತ್ರ ನಿಂತ್ಬಿಟ್ಟು ಗೌರಿಗೆ ಕಾಲ್ ಮಾಡಿದ್ದ. ಆ ಹುಡುಗ ಆ ಬಿಲ್ಡಿಂಗ್ ಇಂದ ನೋಡಿದ್ದ, ಅವನು ಕಾಲಲ್ಲಿ ಮಾತಾಡ್ತಾ ಇರೋದ್ನ. ಫೋನ್ ಅಲ್ಲಿ ಶೌರ್ಯ ಹೇಳ್ತಾನೆ ಗೌರಿಗೆ, ನಾನೇನ್ ಹೇಳ್ತೀನಿ ಆತರ ಮಾಡು ಅಂತ. ಅವಾಗ ಅವಳು ಆಕ್ಟಿಂಗ್ ಮಾಡ್ತಾಳೆ, ಪೊಲೀಸಿಗೆ ಕಾಲ್ ಮಾಡೋ ತರ. ಗೌರಿ ಪೊಲೀಸಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ನನ್ ಗಂಡ ನನಗೆ ಹೊಡಿತಾ ಇದ್ದಾನೆ ಅಂತ. ಅವಾಗ ಗಂಡನ ವಾಯ್ಸ್ ಕೂಡ ಬರುತ್ತೆ, ಆದ್ರೆ ಅದು ಅವನ್ ವಾಯ್ಸ್ ಅಲ್ಲ, ಶೌರ್ಯನ್ ವಾಯ್ಸ್ ತರ ಅವನ್ ಮನೇಲೊಬ್ಬ ಕೆಲಸ ಮಾಡ್ತಾ ಇದ್ದ, ಅವನು ತಗೊಳ್ತಾನೆ. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಶೌರ್ಯನ್ ವೈಫಿಗೆ ಹೊಡಿತಾ ಇದ್ದು ಶೌರ್ಯನ್ ಅಂತ ಪ್ರೂವ್ ಮಾಡೋದಿಕ್ಕೆ. ಆದ್ರೆ ರಿಯಾಲಿಟಿಯಲ್ಲಿ ಆ ಹುಡುಗ ನೋಡಿದ್ನಲ್ಲ ಫೋನ್ ಮಾತಾಡ್ತಾ ಇರೋದು ಅದೇ ನಿಜ. ಅವನು 1 ಗಂಟೆ ಸುಮಾರು ಮನೇಲಿ ಇರ್ಲಿಲ್ಲ. ಅವನ ಹೆಂಡತಿಗೆ ಫೋನ್ ಮಾಡಿ ಸುಮ್ನೆ ನಾಟಕ ಮಾಡ್ಸಿದ್ದ, ಪೊಲೀಸಿಗೆ ಫೋನ್ ಮಾಡು ಈ ತರ ಹೇಳು, ಯಾಕಂದ್ರೆ ಅವಾಗ ಪ್ರೂವ್ ಆಗ್ತಾ ಇತ್ತು ತಾನು ಮನೇಲಿದ್ದ ಅಂತ. ಈ ಎಲ್ಲಾ ವಿಷಯ ಅರ್ಜುನ್ಗೆ ಗೊತ್ತು, ಆದ್ರೂ ಅವನು ಸುಮ್ನಿದ್ದ. ಯಾಕಂದ್ರೆ ತನ್ನ ಮಗಳಿಗೋಸ್ಕರ, ತನ್ನ ಮಗಳನ್ನ ಕಾಪಾಡೋದಕ್ಕೋಸ್ಕರ. ಆದ್ರೆ ಅವಳು ಇವಾಗ ಸೇಫ್ ಆಗಿದ್ದಾಳೆ, ಮತ್ತೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಶೌರ್ಯ ಹೇಳ್ತಾನೆ, ಈಗ ನಾನು ಪಾರಾಗಿದ್ದೀನಿ, ನಾನು ಸೇಫ್ ಆಗಿದ್ದೀನಿ, ನಿನಗೇನು ಮಾಡೋದಿಕ್ಕೆ ಆಗಲ್ಲ ಅಂತ. ಆಗ ಅರ್ಜುನ್ ಸ್ಮೈಲ್ ಮಾಡ್ತಾನೆ. ಅಷ್ಟರಲ್ಲಿ ಮಧು ಮತ್ತೆ ಪೊಲೀಸ್ ಬಂದ್ಬಿಟ್ಟು ಶೌರ್ಯನ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೋಮಿ ಕೆಳಗ್ ಬಿದ್ಲಲ್ಲ, ಅದನ್ನೊಬ್ಬ ನೋಡಿರ್ತಾನಲ್ಲ ಅಂಗಡಿಯವನು, ಅವನು ಕೋರ್ಟಿಗೆ ಬಂದ್ಬಿಟ್ಟು ವಿಟ್ನೆಸ್ ಆಗಿ ಹೇಳ್ತಂತಾನೆ, ನಾನು ಇವನ್ನ ನೋಡಿದ್ದೆ ಅಲ್ಲಿ ಅಂತ. ಅವಾಗ್ಲೇ ಶೌರ್ಯ ಹೇಳ್ತಾನೆ ತನ್ನ ಆಳುಗಳಿಗೆ, ಅವನಿಗೆ ಹೋಗಿ ಸಾಯಿಸ್ರಿ ಅಂತ. ತನ್ನ ಆಳು ಹೋಗಿ ಸಾಯಿಸ್ತಾನೆ ಅವನಿಗೆ. ಆದ್ರೆ ಅವನು ಸಾಯೋದಿಲ್ಲ. ಯಾಕಂದ್ರೆ ಅರ್ಜುನಿನ ಟೀಮು ಆ ಆಳನ್ನ ಫಾಲೋ ಮಾಡ್ತಾ ಇರ್ತಾರೆ. ಅರ್ಜುನಿಗೆ ಮುಂಚೆಯಿಂದನೇ ಡೌಟ್ ಇತ್ತು ಶೌರ್ಯನ ಮೇಲೆ. ಶೌರ್ಯನ ಆಳು ಆ ಒಂದು ವಿಟ್ನೆಸ್ ನ ಚಾಕುವಿಂದ ಚುಚ್ಬಿಟ್ಟು ಹೊರಗೆ ಬರ್ತಾ ಇರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಅರ್ಜುನಿನ ಟೀಮು ಮತ್ತೆ ಪೊಲೀಸರು ಅವನ್ನ ಫಾಲೋ ಮಾಡ್ತಾ ಇದ್ರು ತಾನೆ. ಅವನನ್ನ ಅವರು ಹಿಡಿದು ಬಿಡ್ತಾರೆ. ಸೊ ಇವಾಗ ವಿಟ್ನೆಸ್ ಆಗಿದ್ನಲ್ಲ, ಅವನು ಕೋಮದಲ್ಲಿ ಇರ್ತಾನೆ. ಹೊರಗ್ ಬಂದ ತಕ್ಷಣ ಅವನು ಹೇಳ್ತಾನೆ ಎಲ್ಲ ನಿಜನ. ಆ ಒಂದು ನಿಜನ ಹಿಡ್ಕೊಂಡ್ಬಿಟ್ಟು ಅಟೆಂಪ್ಟ್ ಟು ಮರ್ಡರ್ ಕೇಸ್ ನಲ್ಲಿ ಶೌರ್ಯನ ಅರೆಸ್ಟ್ ಮಾಡ್ತಾರೆ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇಕ್ಕಾ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.